ಶಿವು, ಹೆಂಗದಿ? ಆರಾಮದಿ? ಹ್ಞೂ ಅವಿ ಆರಾಮದಿನಿ. ಏನ ಪತ್ತಿನ ಇಲ್ಲ ಬಿಡು, ಒಟ್ಟ ಕಂಡೇ ಇಲ್ಲಪ್ಪ. ಇತ್ತಿತ್ತಾಗ ಒಟ್ಟ ಬೆಟ್ಟಿನ ಇಲ್ಲ. ಹ್ಞೂ, ಸ್ವಲ್ಪ ಬಿಸಿ ಆಗೇನಿ. ಮನಿ ಆಫೀಸು ಮನಿ ಇದಾಗ್ಬಿಟ್ಟತ್ ನೋಡು. ಅಲ್ಲ, ಮೊದ್ಲೆಲ್ಲ ಅಲ್ಲಿ ಇಲ್ಲಿ ಸಿಕ್ತಿದ್ರಿ, ನೀವು ಸಿಕ್ಕೇ ಇಲ್ಲಿ ಈಗ. ಏನ್ ಮಾಡ್ಬೇಕು? ಸಂಸಾರದ ಹೊರೆ, ಸಂಸಾರದ ಜವಾಬ್ದಾರಿ. 5 ನಿಮಿಷ ಮನೆಗೆ ಲೇಟ್ ಆಗೋದ್ರೆ ಸಾಕು. ಹಲೋ, ಎಲ್ಲದಿರಿ, ಲಗುನ ಬರ್ರಿ ಅಂತಾಳ ನಮ್ ಲೀಲಾ. ಹಂಗಾಗಿ ಎಲ್ಲೂ ಹೊರಗಡ್ಡಾಡಕ್ ಆಗ್ವಲ್ದು. ಹೊಲದಿಂದ ಮನಿಗೆ, ಮನಿಯಿಂದ ಹೊಲಕ್ಕೆ ಇಷ್ಟ ಆಗ್ಬಿಡತ್ ನೋಡು. ಮೊದ್ಲು ಮಾಲಿಂಗನ್ ಕೂಟ ಪಂಟ ಹಚ್ಕೊಂಡು ಕುಂದಿರ್ತಿದ್ದೆ, ಈಗ ಅದನ್ನೂ ಇಲ್ಲ. ನಮ್ ಲೀಲಾ ಏನಾರ ಬುತ್ತಿ ತಗೊಂಡ್ಬಂದ್ಲು ಅಂದ್ರೆ ಆಕಿ ಕೂಟನ ಮಾತಾಡ್ಕೊಂಡು ಕುಂತ ಬಿಡ್ತಾನೆ. ಮತ್ತೆ ಏನಾರ ಕೆಲಸ ಇದ್ರೆ ಕೆಲಸ ಮಾಡ್ಕೋತ ಕುಂತ ಬಿಡ್ತಾನೆ. ಎಲ್ಲಿ ಮಾಲಿಂಗನ್ ಕೂಟನೂ ಮಾತಿಲ್ಲ, ನಿನ್ ಕೂಟನೂ ಮಾತಿಲ್ಲ. ಮದುವೆ ಆದ್ಮೇಲೆ ಇವೆಲ್ಲ ಸರ್ವೇ ಸಾಮಾನ್ಯ. ಹೆಂಡತಿ ಹೇಳ್ದಂಗೆ ಕೇಳುವುದು. ಆದ್ರೂ ನಿಮ್ ಮನ್ಯಾಗ ಇರೋಷ್ಟು ನಮ್ಮ ಮನ್ಯಾಗ ಸ್ಟ್ರಿಕ್ಟ್ ಇಲ್ಲ ಹೆಣ್ಮಕ್ಳು. ಹೌದಾ? ನಂಗೆ ಯಾಕೋ ನಿಮ್ಮ ಮನ್ಯಾಗ ಬಹಳ ಸ್ಟ್ರಿಕ್ಟ್ ಐತಿ ಅನಸ್ತತಲ್ಲ. ನಮ್ಮ ಮನ್ಯಾಗ ನಿಮ್ಮ ಅಷ್ಟಿಲ್ಲಪ್ಪ, ಸ್ವಲ್ಪ ಮೀಡಿಯಂ ಸ್ಟ್ರಿಕ್ಟ್. ಹಂಗ ಅನ್ಕಂತೀವಿ. ಅಯ್ಯೋ, ಅವ್ರ ಮನ್ಯಾಗ ನಮ್ಗಿಂತ ಜಾಸ್ತಿ ಸ್ಟ್ರಿಕ್ಟ್ ಇರ್ಬಹುದು ಅಂತ. ಹೌದಲ್ಲ? ಏನೋ ಒಂದ್ ಹೇಳಿ ಸಮಾಧಾನ ಮಾಡ್ಕೋಬೇಕಷ್ಟೇ. ಸುಚಿಯತ್ಗೆ ಹೆಂಗದಾಳ? ಆರಾಮದಾಳ. ಮೊನ್ನೆ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದ್ವಿ, ಎಲ್ಲ ಆರಾಮೈತಿ. ಅದ ಮೈಯಾಗ ಸ್ವಲ್ಪ ರಕ್ತ ಕಮ್ಮಿ ಐತಿ, ಜಾಸ್ತಿ ಊಟ ಮಾಡ್ರಿ ಅಂತ ಹೇಳಿದ್ರಷ್ಟೇ. ಹೌದನ? ಆದ್ರೂ ಕಾಜಿ ಮಾಡು. ಆತ್ ತಗೋರಪ್ಪ, ನಾನಿನ್ ಬರ್ತೀನಿ. ಮತ್ತ ಮನೆಗೆ ಹೋಗ್ಬೇಕು, ಸಂತಿ ಸಾಮಾನಿನ ತರವದವು, ಲಿಸ್ಟ್ ತರದೈತಿ ಅನ್ನಕೂತಿದ್ಲ ಸುಚಿತ್ರ. ಹಂಗಾಗಿ ಲೇಟ್ ಆಕೈತಿ. ನಾನಿನ್ ಬರ್ಲಾ? ನಾನು ಪ್ಯಾಟಿಗೆ ಹೋಗೋದೈತಿ. ಹಂಗೇಂದ್ರ ನೀವು ಒಬ್ಬವನ್ನ ಹೊಂಟಿದ್ರ ನಂಗೂ ಕರಿ, ನಾನು ಬರ್ತೀನಿ. ಸರಿ. ವೀರೇಶ ಇವನು ಒಂಥರ ತಿಗಣೆ ಇದ್ದಂಗ, ಎಲ್ಲೋದ್ರು ಗಂಟು ಬೀಳ್ತಾನ. ವೀರೇಶ ಮಾತಾಡಕೂತಾನೆ, ಹಂಗ ಹೊಂಟಿಯಲ್ಲ? ಏನ್ ಅಣ್ಣಂದ್ರ ಕಿಮ್ಮತ್ತಿಲ್ಲ? ಸ್ವಲ್ಪ ನಿಂತ್ಕೋ. ಏನು ಹೇಳು, ಲಗುನ ಹೇಳ್ಬೇಕು. ನಂಗ ಟೈಮ್ ಇಲ್ಲ, ನಾ ಬಿಜಿ ಅದೀನಿ. ಯಾಕೆ ಹಿಂಗ್ ಕುಡ್ದು ತೂರಾಡ್ತಿ? ಏನಾಗೈತಿ ನಿನಗ? ಏನಿಲ್ಲ, ಅಣ್ಣನ ಮುಂದಾರ ಹೇಳ್ಕೋ. ಯಾಕೆ ಕುಡಿಯೋದ್ ಕಲ್ತಿ? ಎಲ್ಲರೂ ಹೇಳಕುಂತಾರ ನಿನ್ ತಮ್ಮ ಕುಡ್ದು ತೂರಾಡ್ತಾನ, ಒಟ್ ನೋಡಪ್ಪ ಏನಾಗೈತಿ ಅಂತ ಮಂದಿ ನಂಗೆ ಹೇಳಕುಂತಾರ. ನಿನಗಲ್ಲ, ಯಾಕೆ ಕುಡಿಯೋದ್ ಕಲ್ತಿ ನೀನು? ಏನಾಗೈತಿ? ಏನಾರ ತ್ರಾಸ ಆತನ? ಏನಾರ ಇದ್ರೆ ಹೇಳ ವೀರೇಶ, ಯಾಕೆ ಕುಡಿಯಾಕ ಕುಂತಿ? ನೀನ್ ಯಾರು ಕೇಳಾಕ? ನೀ ನನ್ನ ಒಡಿ ಹುಟ್ಟಿದ ಅಣ್ಣೇನು ಅಲ್ಲ, ನೀನು ನಮ್ ದೊಡ್ಡವನ್ ಮಗ. ನೀನ್ ಅವಿನಾಶ. ನಿನಗೂ ನನಗೂ ಸಂಬಂಧನ ಇಲ್ಲ. ನೀನ್ ಯಾರು ನನಗ್ ಕಾಳಜಿ ಮಾಡಕ? ತೋ ಕುಡ್ದು ಹೆಚ್ಚಾಗಿ ಹೆಂಗ ಮಾತಾಡಕೂತಿ ನೋಡು. ನಡಿ ಮನಿಗ್ ಬಿಟ್ಟು ಬರ್ಲನ? ಎಲ್ಲರ ಬಿದ್ದು ತಲೆಗಿಲಿ ಹೊಡ್ಕೊಂಡ್ರ ಸುಮ್ನೆ ತ್ರಾಸ ಮಾಡ್ಕೋತಿ. ನಡಿ ಮನಿಗ ಬಿಟ್ಟು ಬರ್ತೀನಿ. ನಡಿ, ಕೈ ಹಿಡಿ. ಸುಮ್ನಿರು ಸಾಕು. ನೀನೇನ ಮಾಡನು ಇಷ್ಟು ಮಕ್ಕದ ಮೇಲೆ ಹೇಳಾಕುಂತಾನಿ ಕೈ ಹಿಡಿಬೇಕಂತ. ಹೋಗ್ ಕೆಲಸ ನೋಡ್ಕ ಹೋಗ್. ನೀ ಅಣ್ಣಲ್ಲ, ನಾ ತಮ್ಮಲ್ಲ. ನೀ ಏಟಿದ್ರು ನಮ್ಮವ್ವ ಸಾಕಿದ ಮಗ ನೀನು. ಅನಾಥ ನೀನು. ನಿಂಗ ತಾಯಿ ಇಲ್ಲ. ಪಾಪ ಓಲಿ ಅಂತ ನಮ್ಮವ್ವ ನೋಡ್ಕೊಂಡಾಳ ನಿನಗ. ನಮ್ಮವ್ವ ಹಾಕಿದ್ದು ಭಿಕ್ಷೆ ತಿಂದು ಬೆಳ್ದಿ ನೀನು. ನನಗ್ ಮನಿಗ್ ಬಿಡ್ತಾನಂತ. ಹೋಗ್ ಕೆಲಸ ನೋಡ್ಕ ಹೋಗ್. ವೀರೇಶ, ಏನದು ಮಾತು? ಅಣ್ಣ ಮರ್ಯಾದೆ ಇಲ್ಲಂದ್ರೂ ಹಾಳಾಗೋತು. ಅಲ್ಲ, ಅವ ಮಾಡಿ ತ್ಯಾಗಕ್ಕರ ಬೆಲೆ ಬೇಡ? ಅವ ಏನ್ ಸ್ವಲ್ಪ ತ್ಯಾಗ ಮಾಡ್ಯಾನ? ನಾನ್ ನೋಡಕುಂತಾರ ಇಬ್ಬನಂಗಂತಿ. ಅನಾಥ ಅಂತ ಭಿಕ್ಷೆ ಹಾಕಿರಿ ಅಂತಿ, ಓಲಿ ಪಾಪ ಅಂತ ನೋಡ್ಕೊಂಡಿರಿ ಅನ್ನಕುಂತಿ. ಏನ್ ನಿನ್ನ ಮಾತು? ನಿನಗ ಚಂದ ಅನಿಸ್ಬೋದು ಬಿಡು. ಪಾಪ ಒಂದು ಸಣ್ಣವನಿದ್ದಾಗಿಂದ ನೋಡಕುಂತ ನಾನು. ನಾವೆಲ್ಲರೂ ಸಾಲಿಗೆ ಹೋದ್ರ ಇವ ಹರ್ಕಲಂಗಿ ಹಾಕೊಂಡ್ಬಂದು ಸಾಲಿ ಗೇಟ್ ಕಡೆ ನಿಂತಿದ್ದ. ಫೀಸ್ ಕಟ್ಟಿಲ್ಲ ಅಂತ ಒಳಗ್ ಬಿಡಂಗಿಲ್ಲ ಅಂತ. ಇವನು ಫೀಸ್ ಇವನ ದುಡ್ದು ಕಟ್ಟ್ಯಾನ. ನಿಮ್ಮವ್ವ ಎಷ್ಟು ಮನೆಗ್ ದುಡ್ಡು ತಂದು ಹಾಕಿದ್ರು, ನಿಮ್ಮಪ್ಪ ಎಲ್ಲನೂ ಅಂಗಡಿಗೆ ಮಾರಿ, ಅಯ್ಯೋ ಮನ್ಯಾಗ ಸಂತಿ ಸಾಮಾನ ಇಲ್ಲಪ್ಪ ಅವಿನಾಶ, ಎಲ್ಲರ ದುಡ್ಯಾಕ್ ಹೋಗು ಅಂತ ದುಡ್ಯಾಕ್ ಕಳಿಸ್ತಿಲ್ಲ. ಆ ರೊಕ್ಕನು ತಾನೇ ಇಟ್ಕೊಂತಿದ್ಲು. ನಿಮ್ಮವ್ವ 1 2 ಮಾಡಿಲ್ ತಗ ಈ ಅವಿನಾಶ್ಗ. ಮತ್ತ ಭಿಕ್ಷೆ ಹಾಕಿರಿ ಅಂತೀರಿ, ಇವ ದುಡ್ದು ಭಿಕ್ಷೆ ಹಾಕಿದ್ರಾಗ ನೀವು ಬದುಕಿರಿ. ಶಿವು, ಹೋಗ್ಲಿ ಬಿಡು ಅವೆಲ್ಲ ಎದಕ್ಕ? ಹಿಂದಿನ ಮಾತು ಈಗ ಎದಕ್ಕ? ಹೋಗ್ಲಿ ಬಿಡು. ಸುಮ್ನೆ ಅವಿನಾಶ, ನೀನು ನಿಂಗೇನ್ ಗೊತ್ತಾಗಂಗಿಲ್ಲ. ಅಲ್ಲ, ಮಾತಾಡ್ತೀನಿ ಅಂತ ಈ ಪರಿ ನಾ ಮಾತಾಡುದು ಯಾಕೆ? ಯಾರಿಗೂ ಮರ್ಯಾದಿನೇ ಇಲ್ಲನ? ಅವಿನಾಶ, ನಾ ಹೇಳ್ತೀನಲ್ಲ, ಇವ ಹೆಂಗರ ಬಿದ್ದು ಹಾಳಾಗೋಗ್ಲಿ, ನೀ ಮಾತ್ರ ಇವನ್ ಕೈ ಹಿಡಿಬೇಡ. ಹೆಂಗ್ ಮಾತಾಡ್ತಾನಿವ? ಅಲ್ಲ, ಬಾಯಿಗೆ ಎಲಿ ಬಿಲ್ಲ ಕರೆ, ಆದ್ರೆ ಮಾತು ಆಡ್ಬೇಕು ಆಡ್ಬಾರ್ದು ಅನ್ನೋ ಜ್ಞಾನ ಇರಂಗಿಲ್ಲನ? ಇವನು ದೊಡ್ಡ ದಪೇದಾರ, ನೀನ್ ಇವನ್ ಕೈ ಕೆಳಗ ಕೆಲಸ ಮಾಡೋನು. ಇವನ ಬಗ್ಗೆ ಹೋಗಳಕ್ ಬಂದ್ಬಿಟ್ಟ. ಏನು ಮತ್ತ 3 ಹೊತ್ತು ನಮ್ಮವ್ವ ಕೂಳ ಹಾಕ್ಬೇಕಿಲ್ಲ ಇವನಿಗ. ಅದಕ್ಕ ದುಡಿತಿದ್ದ ತಗ. ನಂಗೆಲ್ಲ ಗೊತ್ತೈತಿ, ನಮ್ಮವ್ವ ಎಲ್ಲ ಎಳೆಯಾಳ. ಇವ ನಮ್ಮ ಅಣ್ಣ ಅಲ್ಲಿವ. ಅವಿನಾಶ, ಸರಿ ದಾರಿ ಬಿಡು. ನನ್ನ ಮನೆಗೆ ಹೋಗ್ಬೇಕು. ತಲ್ಯಾಗ ಬುದ್ಧಿ ಇದ್ದಿದ್ರ ನೀ ಯಾಕೆ ಹಿಂಗ್ ಮಾತಾಡ್ತಿದ್ದಿ? ಅವಿ ನಡಿ, ನಾವು ಹೋಗು ನಡಿ. ಎಲ್ಲರ ಹಾಗುಂಡೆ ಬಿದ್ದ ಹಾಳಾಗೋಗ್ಲಿ, ನಿನಗೆ ಎದಕ್ಕ ಹೋಗಿ ಬಿಡು. ಯಾವತ್ತಿದ್ರು ಬಂದಿದ್ದ ದಾರಿನ ತುತ್ತನ್ನ ಹಾಕದವ್ರನ್ನ ಮರಿಬಾರ್ದು. ಅದನ್ನ ತಲೆಗಿಟ್ಕೋ ವೀರೇಶ. ಅರ್ಥ ಆತನ? ಅವಿ ಅರ್ಥ ಆತನ? ನಿನಗ ಎಲ್ಲಿದ್ದವ? ಏನ ನಮ್ಮವ್ವ ನಿಂಗ ತುತ್ತನ್ನ ಹಾಕ್ಯಾಳ, ಆ ಋಣ ನಿನ್ನ ಮೇಲೆ ಐತಿ, ನೆನಪಿರ್ಲಿ. ವೀರೇಶ, ಅವಿ ಕುಡಿಯತ್ ಕಲ್ತಾನ, ಇನ್ನ ಒಡ್ದಿನ ಕೈಸ್ಪೇಟು ಆಡ್ತಾನೆ, ಎಲ್ಲಾನು ಮಾಡ್ತಾನವ. ಏನ ಅವನ್ ತಂಟೆಗೆ ನೀ ಹೋಗ್ಬೇಡ. ಅವನಾಗೆ ನಿನ್ ಕಾಲಿಗೆ ಬೀಳ್ಬೇಕು. ಅವಾಗ ನೀನ್ ಅವನಿಗ ಸಹಾಯ ಮಾಡು, ಬ್ಯಾಡ ಅನ್ನಂಗಿಲ್ಲ. ಮ್ಯಾಲ ಬಿದ್ದು ನೀ ಸಹಾಯ ಮಾಡಿದಿ, ಅವನ ಮುಂದೆ ನೀನ್ ಸಣ್ಣವನಾಗ್ತಿ. ಹುಷಾರಿ, ಇಲ್ಲಂದ್ರೆ ಈ ಮಾತನ್ನ ಹೋಗಿ ನಾನು ಸುಚಿತ್ರಾ ಅತ್ತಿಯಮ್ಮಗೆ ಹೇಳ್ಬೇಕಾಕೈತಿ. ಅಯ್ಯೋ ಹೋಗ್ಲಿ ಬಿಡು, ಪಾಪ ಆಕಿಗೂ ಬ್ಯಾಸರ ಆಕೈತಿ. ಇವ್ರು ಹಿಂಗೆಲ್ಲ ಮಾತಾಡೋದಕ್ಕ ಆಕಿಗೆ ಬಹಳ ಬ್ಯಾಸರ ಆಗ್ತತಿ. ಹೋಗ್ಲಿ ಬಿಡು, ನೀನು ಏನು ಹೇಳ್ಬೇಡ. ನಾನು ಇನ್ನೊಮ್ಮೆ ಇವನ್ ತಂಟೆಗೆ ಹೋಗಂಗಿಲ್ಲ. ಬಾ ಹೋಗುನು ಮನೆ ಕಡೆ. ಸರಿ ನಡಿ. ಅಯ್ಯೋ ಬರ್ರಿ, ಅಲ್ಲೇ ನಿಂತಿರಲ್ಲ, ಲಗ್ನದ ಒಳಗ್ ಬರ್ರಿ. ಲೋ ಅಪ್ಪ ಬಿಟ್ಟು ಅಪ್ಪಗ ಕಾಲಿಗೆ ನೀರ್ ಹಾಕ್ಲಾ? ಬರ್ರಿ ಬರ್ರಿ ಬರ್ರಿ. ಶಿವನೇ ಶಾಂಬುಲಿಂಗ, ಯಾಕಲೇ ಚೈತ್ರ ಇವತ್ತು ರಾಜ ಮರ್ಯಾದೆ ಕೊಡಕುಂತಿಲ್ಲ? ಎದಕ್ಕ ಅಂತೀನಿ? ಹಂಗ ಯಾಕಂತೀರಿ? ಗಂಡಂದ್ರ ಪ್ರೀತಿ ಇರಂಗಿಲ್ಲನು?
ಯಾವಾಗ ಪ್ರೀತಿ ಮಾಡ್ತೀಯೋ ಅದು ಯಾವಾಗ ಹುಚ್ಚು ನಾಯಿ ಕಡ್ದಂಗ್ ಮಾಡ್ತೀಯೋ ನಿಂಗ ಬಿಟ್ಟಿದ್ದು. ಅದು ಏನು ಅಂದ್ರೆ ಓ ಏನು ಅಂದ್ರೆ ಹೇಳಿ ಬಾಳ ಮರ್ಯಾದೆ ಕೊಡಕುಂತಿ. ಏನಾರ ಫಿಟ್ಟಿಂಗ್ ಐತನೋ? ಏನಿಲ್ರಿಪ್ಪ ಹಂಗ ಯಾಕಂತೀರಿ. ಅದು ಏನಂದ್ರ ನಾನು ನಮ್ಮ ಅಣ್ಣನ ಮುಂದ ನಮ್ ಬಿಸ್ನೆಸ್ ಲಾಸ್ ಆಗ್ಬಿಟ್ಟತಿ ಅಂತ ಹೇಳೇನಿ. ಅದಕ್ಕ ನೀವು ಲಾಸ್ ಆಗಿತಿ ಅಂತ ಹೇಳಿಲ್ಲ ಅಂದ್ರೂ ಅಷ್ಟ ಹೋತ. ಅದನ್ನ ಮ್ಯಾನೇಜ್ ಮಾಡ್ಬಿಡ್ರಿ ಸಾಕು. ಏ ಚೈತ್ರ, ಯಾರ ಮುಂದೆ ಏನ್ ಮಾತಾಡಕುಂತೀನಿ ನೀನು? ನಾನು ಸತ್ಯ ಹರಿಶ್ಚಂದ್ರನ ಕೊನೆ ತುಂಡು. ನಾನು ಸುಳ್ಳು ಹೇಳ್ಬೇಕಾ? ನಾ ಸುಳ್ಳು ಹೇಳ್ಬೇಕಾ? ಸಾಧ್ಯನೇ ಇಲ್ಲ. ಅಯ್ಯೋ ಸುಳ್ಳು ಹೇಳ್ಬೇಡ್ರಿ. ನಿಮಗ್ ಯಾರು ಹೇಳ್ಯಾರ ಸುಳ್ಳು ಹೇಳಕ? ಅವ್ರು ಏನಾರ ಹೇಳಿದ್ರ ಬರೀ ಹ್ಞೂ 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 ಅಷ್ಟ ಮಾಡ್ರಿ. ನೀವು ಅಷ್ಟ ಹೇಳ್ಬಿಡ್ರಿ ಅಂತೀನಿ. ಬರ್ಬೇಕು ಅಳಿ ಅಂದ್ರ ಮನಿಗ್ ಬರ್ಬೇಕು. ಹೆಂಗದಿರಿ? ಆರಾಮದಿರಿ? ಹ್ಞೂ ಆರಾಮದಿ. ನೀವ್ ಆರಾಮದಿರಲ್ಲ? ಆರಾಮದಿ ನೋಡ್ರಿ. ನಮ್ ತಂಗಿ ಒಂದ್ ಬೆಳಿಗ್ಗಿಂದನ ಬಾಗ್ಲಿಗ ನಿಂತ ನೋಡ್ರಿ. ಒಳಗ್ ಬಾರವ ತಂಗಿ ಅಂದ್ರೆ ಇಲ್ಲಣ್ಣ ನಮ್ಮ ಮನೆಯವ್ರು ಬರಾಕುಂತಾರ, ಇಲ್ಲಣ್ಣ ನಮ್ಮ ಮನೆಯವ್ರು ಬರಾಕುಂತಾರ ಇಷ್ಟ ಹೇಳ ನೋಡ್ರಿ. ಅಂದ್ರು ನೀವು ಬರೋದ್ ಬಾಳ ತಡ ಮಾಡಿದ್ರಿ. ಯವ್ವ ಮಂಜವ್ವ ಬರ್ರಿ, ಲಗುನ ಬರ್ರಿ. ಯಾರು ಬಂದಾರ ನೋಡ್ ಬರ್ರಿ. ಹೆಂಗದಿರಿ ಅಳಿ ಅಂದ್ರ ಆರಾಮದಿರಲ್ಲ? ಮನಿ ಕಡೆ ಎಲ್ಲಾರು ಆರಾಮದಿರಲ್ಲ? ಊರಾಗ ಮಳಿ ಬೆಳಿ ಎಲ್ಲ ಚಂದಾಗೈತಲ್ರಿ? ಎಲ್ಲಾರು ಆರಾಮದಿವ್ರಿ. ಊರಾಗ ಮಳಿ ಬೆಳಿ ಕಾಲಕ್ ತಕ್ಕಂಗ ಎಲ್ಲಾ ಚಲೋ ಐತ್ ನೋಡ್ರಿ. ಆದ್ರೂ ಪಾಪ ನೀವು ಬಹಳ ಸೊರಗ್ ಹೋಗಿರ್ ನೋಡ್ರಿ ಅಣ್ಣಾರ. ಪಾಪ ಏನ್ ಚಿಂತೆ ಮಾಡಕ್ ಕುಂತೀರೋ ಏನೋ. ಏ ಇಲ್ರಿಪ್ಪ, ನನಗೇನೇನು ಚಿಂತಿಲ್ ನೋಡ್ರಿ ಮಂಜಕ್ಕರ. ನಾನ್ ಆರಾಮ ಏಕದಮ ಪರ್ಫೆಕ್ಟ್ ಅದೀನಿ. ಬೆಳಿಗ್ಗೆ ಎದ್ದು ಕುಟಿನ ಒಂದ್ 3 ರೊಟ್ಟಿ ಬೆಣ್ಣಿ ಏನಾರ ಒಟ್ಟು ಪಲ್ಯ ಇದ್ರೆ ತಿಂದ್ಬಿಡ್ತಾನ್ರಿ. ಮಧ್ಯಾಹ್ನ ಮುದ್ದಿನ ಬೇಕ್ರಿ ನನಗ. ಮುದ್ದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಮತ್ ರಾತ್ರಿಗ 1-2-3 ರೊಟ್ಟಿ 1 ಗಂಗಳ ಅನ್ನ ಇಷ್ಟ ಊಟ ಮಾಡ್ತೇನ್ರಿ ನಾನು. ಹೆಂಗದಿ ನೋಡ್ರಿ ಪಿಟ್. ಅಯ್ಯ ಬಂದ್ ಕುಟೇನ ಚಲೋ ಆತನ. ಊಟದ ಬಗ್ಗೆ ಎಲ್ಲ ಹೇಳ್ಬಾರ್ದು, ನೆದರಾಕೈತಿ. ಬರ್ರಿ ನೀವು ಕುಂದ್ರ ಬರ್ರಿ. ಅದೇಮ್ಮ ಬರೀ ಮಾತಾಡು. ನಮ್ಮ ಮನೆಯವ್ರು ಅಲ್ಲಿಂದ ಬಂದಾರ. ಒಂದ್ ಓಟು ಪಾನಕ ಏನಾರ ಮಾಡ್ಕೊಂಡ್ ಬಂದ್ ಕೊಡ್ರಿ. ಸಕ್ರಿ ಜಾಸ್ತಿ ಹಾಕ್ಲು ಏನ್ ಕಮ್ಮಿ ಹಾಕ್ಲು? ಅಯ್ಯ ಅದಕ್ಕೆಮ್ಮ ಏನ್ರಿ ಮಾಡಕ್ ಬರ್ತತಿ ಏನಿಲ್ಲ ನಂಗ್ ಮಾಡ್ತಿರಲ್ಲ. ಹೆಂಗ ಒಂದ್ ಮಾಡ್ಕೊಂಡ್ ಬರ್ರಿ ಆತಾತ್ವಾ. ಒಟ್ಟು ಸಕ್ರಿ ಜಾಸ್ತಿ ಹಾಕಿ ಮಾಡ್ತೀನಿ ತಗೋ ಪಾನಕನ. ಮಾಡ್ರಿ. ಏನಂದ್ರಿ? ಬರ್ರಿ ಕುಂದ್ರ ಬರ್ರಿ. ಮಮ್ಮಿ ನೀನು ಬಾಯಾಗ ಮುಸ್ರಿ ಬಾನಿ ಹಲ್ಕಟ್ ಬಾಡ್ಯಾ ಮಮ್ಮಿ ಅನ್ನ ಬೇಡ. ಏನ್ ಸಣ್ಣ ಎಳೆ ಕೂಸಾಗೇನು ಮಮ್ಮಿ ಅನ್ನಕ ಮುಚ್ಕೊಂಡು ಕುಂದ್ರಲ್ಲ? ಅದಲ್ಲವಾ, ಅಪ್ಪ ಬಂದ್ಮೇಲೆ ಬಂಗಾರ ಬಳಿ ತರಕ್ ಹೋಗ್ಬೇಕು ಅಂದಿದ್ದಿಲ್ಲ. ಯಾವಾಗ ಹೋಗುದು? ನಾ ಎಂತವನ ಎಲ್ಲಿ ನನ್ನ ಮರ್ಯಾದೆ ಹೋಗ್ಬಿಡ್ತತು ಅಂತ ನಾ ಅಂಜಿ ಸಾಯ ಕುಂತಾನಿ. ನಿನಗ್ ಬಂಗಾರದ ಬಳಿ ಅಂತ ನನಗಿರ್ಲಾರ್ದ ನಿನಗೆ ಯಾಕ್ಲಾ? ಯವ್ವ ನೀನ ಹೇಳಿದ್ದಿಲ್ಲ ಅಲ್ಲಿ ಹೋದಾಗ ನಿಮ್ಮ ಮಾವ್ಗೆ ಹೇಳಿ ಒಂದು ಬಂಗಾರದ ಉಂಗ್ರ ಇಸ್ಕಲ್ಲ ಅಂತ ಹೇಳಿದ್ದಿಲ್ಲ. ಅದಕ್ಕ ನಾನು ಬಂಗಾರದ ಉಂಗ್ರ ಹಾಕೊಂಡಂಗಾಗೈತಿ. ಹೋಗುಂಬಾ ಹೋಗನ ಬೇ ಅಂತಾನ. ನಾ ಎಂತವನ ಮದ್ವ್ಯಾಗ ಮಠ ಒಟ್ಟು ಸುಮ್ಕ ಕುಂದ್ರು. ಏನ ಮದ್ವ್ಯಾಗ ಏನ ನಿಂದು ಸುಮಂದು ಮದ್ವ್ಯಾಗ ಬಂಗಾರದ ಬ್ರೇಸ್ಲೆಟ್, ಬಂಗಾರ 2 ಉಂಗ್ರ, ಬಂಗಾರದ ಚೈನಾ, ಒಂದು ಕಾರ್, ಒಂದು ಬೈಕು, ಫ್ರಿಜ್ಜು, ವಾಷಿಂಗ್ ಮಷೀನ್ ಎಲ್ಲ ಕೊಡ್ಬೇಕು ನಮ್ಮಣ್ಣ. ಹಂಗ ಮಾತಾಡ್ತೀನಿ ನಾನು. ಅಲ್ಲಿ ಮಠ ತುಟಿ ಪಿಟಕ್ಕನಂಗಿಲ್ಲ, ಸುಮ್ಕ ಕುಂದ್ರಬೇಕು. ಹಿಂಗ ಬರ್ಬೇಕು ದಾರಿಗ. ಅಣ್ಣರ ತಗೋರಿ ಚಾ ತಗೋರಿ. ಅಲ್ಲ ನೀವೆಲ್ಲರೂ ತಗೋಬೇಕಿತ್ತು ಚಾ. ನನಗೊಬ್ರಿಗೆ ಕೊಟ್ರಿ. ಹೌದ್ಲೇ ಮಂಜವ್ವ, ನಾನು ಕುಡಿತೀನಿ. ಏ ಸುಮ್ಕಿರಿ. ನಿಮ್ಗೇನ್ ಗೊತ್ತೈತಿ? ಡಾಕ್ಟರ್ ಹೇಳಿಲ್ಲನೋ ಜಾಸ್ತಿ ಸಕ್ರಿದು ತಿನ್ಬೇಡ್ರಿ, ಕುಡಿಬೇಡ್ರಿ, ಶುಗರ್ ಬರ್ತತಿ ಅಂತ. ಏ ಸುಮ್ಕಿರಿ ಅಂದ್ರಿ. ಓ ಶುಗರ್ ಐತೇನ್ರಿ? ಅದಿನ ಯಾವಾಗ ಬರ್ತೈತೋ ಏನೋ. ಡಾಕ್ಟರ್ ಸ್ವಲ್ಪ ಕಮ್ಮಿ ಮಾಡು ಅದಿದ್ದ ತಡಾನ ಹಚ್ಚಿ ಬಿಟ್ಟಾರ್ರಿ. ನೀವು ಸಕ್ರಿ ತಿನ್ಬೇಡ್ರಿ, ನೀವು ಅದ್ ತಿನ್ಬೇಡ್ರಿ, ಇದ್ ತಿನ್ಬೇಡ್ರಿ ಅಂತ. ಕೇಳಿಲ್ಲ ಅಂದ್ರೆ ಬಿಡ್ತಾರೇನ್ರಿ? ಅದಕ್ಕ ಸುಮ್ಮನೆ ಇದ್ ಬಿಡ್ತಾನಿ. ಅಂದ್ರ ಇನ್ನ ಶುಗರ್ ಬಂದಿಲ್ಲ. ಅಡ್ವಾನ್ಸ್ ಕೇರ್ ಟೇಕರ್ ರೀ ಅಣ್ಣರ. ಏನ ಹೆಂಗ ಈಗ ಟೇಮ್ 5:30 6 ಬಂದತಿ. ನಡಿ, ನಾನು ನೀನು ನನ್ನ ಗಂಡ ನನ್ನ ಮಗ 4 ಜನ ಸೇರಿ ಪ್ಯಾಟ್ಗೆ ಹೋಗಿ ನನಗ ಬಂಗಾರದ ಬಳಿ ಕೊಡ್ತೀನಿ ಅಂದಿದ್ದಿಲ್ಲ, ತಗೋ ಬಂದ್ಬಿಡುನು. ಹೌದೌದು, ಹೆಣ್ಮಕ್ಳು ಬಳಿ ಇರ್ಲಾರ್ದಂಗ ಇರಬಾರ್ದು. ಲಗುನ ಹೋಗಿ ಬಳಿ ತಗೊಂಡ್ ಬರುನು. ಹೌದಿಲ್ರಿ ಅಣ್ಣರ? ಹೌದ್ರಿ. ಮನ್ಯಾಗ ಯಾರು? ಏ ಸುಮ್ಕಿರಿ ನೀವು. ಹೆಣ್ಮಕ್ಳು ಮಾತಾಡ ಮುಂದೆ ಮಾತಾಡ್ಬಾರ್ದು. ಓಟ್ ಸುಮ್ನಿರ್ರಿ. ಮಾತಾಡ್ಲಿ ಬಿಡ ಚೈತ್ರ, ಮಾತಾಡಿದ್ರಲ್ಲ ಗೊತ್ತಾಗೋದು. ಅದ್ಕೆಮ್ಮ ಅದು ಅವರು ಈಗ ಸುಸ್ತಾಗಿ ಬಂದಾರಲ್ಲ, ಸ್ವಲ್ಪ ಚಾ ಕುಡ್ದು ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋನ್ ತಗೋರಿ. ನೀವು ನಿಮ್ ಕೆಲಸ ನೋಡ್ಕೊ ಹೋಗ್ರಿ, ಅಡಿಗೆ ಅದು ಮಾಡೋಗ್ರಿ. ನನ್ನ ಕೈಯಾಗ ತಪ್ಪಿಸ್ಕೊಳಕ್ ಚಾನ್ಸ್ ಇಲ್ಲ. ನೀನ ಗಂಡ ಎದ್ದ ಕಪಾಳಿ 1-2 ಬಾರಿಸ್ಬೇಕು. ಅಲ್ಲಿ ಮಟ ನಿನಗ್ ಮಾತ್ರ ನಾ ಬಿಡಂಗಿಲ್ಲ. ನಾನಿನ್ನ ಬಿಡಲಾರಿ. ಅಲ್ಲ ಬರೋದ್ ಬಂದಿರಿ, ಮಗಳನ್ನ ಕರ್ಕೊಂಡ್ ಬರ್ಬೇಕಿಲ್ಲ? ಮಗಳು ನಾಚಿಕೆ ಸ್ವಭಾವ ರೀ. ಇಲ್ಲಿ ಬಾ ಅಂತ ಕರ್ದ್ನಿ. ಇಲ್ಲಪ್ಪ ನೀ ಹೋಗ್ಬಾ, ಅದ್ಗೆ ಮುಂದ್ ಜೋಡಿ ಇರ್ತೀನಿ ಅಂತ ಮನ್ಯಾಗ ಅದಾಳ್ರಿ. ನಮ್ ಭಾಗ್ಯ ಹಿರಿ ಸೊಸಿ ಮನ್ಯಾಗ ಅದಾಳ್ರಿ. ಆಕಿದು 5 ತಿಂಗಳು ಕೂಸೈತಾರಿ ಹೆಣ್ಣು. ಆಕಿ ಜೋಡಿಗಿನ ಒಬ್ರು ಇರ್ಬೇಕಲ್ಲ ಅಂತ ನನ್ ಮಗಳ ಅದಾಳ್ರಿ. ನೀವ್ ಏನ ಅನ್ಕರಿ, ಮಕ್ಕಳಿಗೆ ಮಾತ್ರ ಭಾರಿ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿರ್ ನೋಡಿ. ನೀವು ನೋಡಿದ್ರೆ ಭಾರಿ ಖುಷಿ ಆಕೈತಿ. ಚೈತ್ರನ ಹೇಳ್ಕೊಟ್ಟಿರ್ಬೇಕು, ಹೌದಿಲ್ರಿ ಅಣ್ಣಾರ? ಚೈತ್ರನ ಸಾಧ್ಯನೇ ಇಲ್ಲ ಅನ್ಕರಿ ನೀವು. ಬಾಯ್ ಬಿಟ್ರೆ ಸುಳ್ಳು ಮಾತಾಡ್ತಾಳ ನೋಡ್ರಿ ನಮ್ ಚೈತ್ರ. ಬಾಯ್ ಬಿಟ್ರೆ ಸುಳ್ಳು ಮಾತಾಡ್ತಾಳ. ಮಕ್ಳಗ ಕುಂತ್ರ ಯಾಕೆ ಕುಂತಿ, ನಿಂತ್ರ ಯಾಕೆ ನಿಂತಿ, ಅದ್ ಯಾಕೆ ಹಿಂಗ, ಅದು ಯಾಕೆ ಹಂಗ. ಸೊಸಿ ಮನಿ ಬೇರೆ ಮಾಡ್ತೀನಿ ಅಂತ ಕುಂತ್ ಬಿಟ್ಟಿದ್ಲರಿ ಮೊನ್ನೆ. ಹಂಗು ಹಿಂಗು ಮಾಡಿ ಹೆಂಗೋ ಒಂದ್ ಒಪ್ಪಿಸಿ ಈಗ ಮತ್ತೆ ಮನ್ಯಾಗ ಇರಿಸ್ಕೊಂಡನ್ರಿ. ವಯಸ್ಸಿಗೆ ಬಂದ್ ಮಕ್ಕಳನ್ನ ಮನೆಯಿಂದ ಹೆಂಗ್ ಹೊರಗೆ ಹಾಕ್ಬೇಕ್ರಿ? ಮನ್ಸೊಪ್ಪಂಗಿಲ್ಲ. ಹಂಗಾಗಿ ಬ್ಯಾಡವಾ ಅಂತ ಹೇಳಿ ನಮ್ ಚೈತ್ರಾಗ ಬುದ್ಧಿ ಹೇಳಿ ಕುಂದ್ರಸರಿ ಮನ್ಯಾಗ. ಅಯ್ಯಯ್ಯ, ನಿಮ್ ಸಸಿ ಏನ್ ಸಾಮಾನ್ಯದ ಕೇಳ್ ತಗರಿ. ಎದಳ್ರಿ, ಸಾಕ್ ಮಾತಾಡಿದ್ದು. ಮನೆಗಿನ ಪುರಾಣನ ಹೇಳಕ್ ಕುಂತಾರ. ಒಂದ್ ಮಾತಿಗೆ ಒಂದ್ ಮಾತಾಡ್ಬೇಕು, 100 ಮಾತಾಡ್ಬಾರ್ದು. ಎದಳ್ರಿ, ಕೈಕಾಲ್ ಮಕ್ಕ ತಕೊಂಡು ಓಟಾಡ್ದಾಗ ಎದಳ್ರಿ. ಆಗ್ಲೇ ಈಗ ಮಾತಾಡಕ್ ಕುಂತಾನಿ. ಬರುದ ಅಪರೂಪಕ್ಕೆ ಒಂದಿನ ಮಾತಾಡಕ್ಕೂ ಕೊಡಂಗಿಲ್ಲ ತಗ. ಬರ್ರಿ ಅಂದ್ರಿ. ಮಮ್ಮಿ ನಾನು ಹೋಗ್ ನೀನು ಹೋಗ್ಬಿಡಪ್ಪ ಬಿಟ್ಟು. ನಿಮ್ಮ ಅವನಿಂದ ಹೋಗು. ಚೈತ್ರ ಎಲ್ಲೊಕ್ಕಿ ಹೋಗು, ನಿನ್ನನ್ ಮಾತ್ರ ಬಿಡಂಗಿಲ್ಲ ನಾನು. ಅತ್ತೀರ ನೋಡಿದ್ರೇನ್ರಿ ಇಲ್ಲಿ ಬಂದ್ರನ? ನಿಮ್ ಚೈತ್ರ ಹೆಂಗ್ ಮಾತಾಡ್ತಾ ನೋಡ್ರಿ ಮನ್ಯಾಗ. ಗಂಡಕ್ಕಿ ಮತ್ತಿಲ್ಲ, ಸೊಸ್ತೆರಿಗೂ ಕಿಮ್ಮತ್ತಿಲ್ಲ. ಹೌದು ಮಂಜವ್ವ, ನಾನು ಹಂಗ್ ಮಾಡ್ಬೇಡ ಅಂತೀನಿ. ಆದ್ರೆ ಏನ್ ಮಾಡ್ಬೇಕು? ಬುದ್ಧಿಲ್ಲ ನಿನ್ನಾಟು ಬುದ್ಧಿ ಇಲ್ಲಕ್ಕೀಗ.
ನೀನ್ ನೋಡು ನಿಮ್ಮ ಅಣ್ಣನ ಮನ್ಯಾಗೂ ಸೈ ಗಂಡನ ಮನ್ಯಾಗೂ ಸೈ ಎಲ್ಲ ಕಡೆನೂ ನನ್ನ ಸಸಿ ಮಂಜವ್ವ ಅಂದ್ರ ಸಯ್ಯ ಮಾತಾಡಕ್ಕೂ ಸೈ ಜಗಳ ಮಾಡಕ್ಕೂ ಸೈ ಅಲ್ಲ ಬಾಗ್ಲ ಮುಂದ್ ಮಾಡಿ ಎಲ್ಲಿ ಹೋಗ್ಯಾರ ಇವರು ಅವನು ಇಲ್ಲ ಅಪ್ಪನೂ ಇಲ್ಲ ಅವ್ವ ಅಪ್ಪ ಛೇ ಯಾರು ಹಾ ಇಲ್ಲ ಹೂ ಇಲ್ಲ ಚಿಲ್ಕನೂ ಹಾಕಿಲ್ಲ ಬರೀ ಬಾಗ್ಲ ಮುಂದ್ ಮಾಡ್ಯಾರ ನಂದ ಮನಿ ಯಾರನ್ನ ಯಾಕೆ ಕೇಳುದು ಒಳಗೆ ಹೋಗ್ಬಿಡ್ತೀನಿ ಅವ ಅವ ಅಯ್ಯೋ ದೇವ್ರಿ ಅವ್ವ ಅಪ್ಪ ಇಲ್ಲ ಮನ್ಯಾಗ ಛೇ ಕಿಲಿಯಾರ ಹಾಕೊಂಡು ಹೋಗ್ಬೇಕಿಲ್ಲ ಹಂಗ ಹೋಗ್ಯಾರ ನೋಡು ಬರೋ ಮಟ ಇಲ್ಲೇ ಮಕ್ಕೊಂತೀನಿ ಹೊಟ್ಟೆರ ಹಸದ ಹಾವಾಗ್ಬಿಟ್ಟತಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಬರ್ತಾ ಬ್ಯಾಗ್ನೂ ತರಲಿಲ್ಲ ರೊಕ್ಕನೂ ತರಲಿಲ್ಲ ಏನು ಮಾಡಲಿ ತಲಿವನ್ನು ನೋವಾಗ ಕುಂತತಿ ನಮ್ಮಣ್ಣ ಜೋರಾಗಿ ಕೋಲ್ ತೊಗೊಂಡು ಹೊಡೆದ್ಬಿಟ್ಟ ತಲಿವನ್ನು ನೋವಾಗ ಕುಂತತಿ ಇಲ್ಲೇ ಕುಂದಿರ್ತಾನೆ ತಲೆ ನೋವು ನಮ್ಮಣ್ಣ ಇಷ್ಟು ಜೋರು ಹೊಡೆದ್ನಪ್ಪ ಏನಾಗ್ತಿತ್ತು ಕಾರಿನ ಗ್ಲಾಸ್ ಅಷ್ಟ ಹೊಡಿತಿತ್ತು ಏನ್ ಮಹಾ ಆಗ್ತಿತ್ತು ನಂಗೆ ಮಾಡ್ಬಿಟ್ಟ ತಂಗಿಕಿನ ಆ ಸುಚಿತ್ರ ಮೇಲೇನ ಪ್ರೀತಿ ಜಾಸ್ತಿ ನಮ್ಮಣ್ಣಗ ಅವ್ವ ಅಪ್ಪ ಬರ್ಲಿ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಅಣ್ಣಗ ಮೇಘಾ ಓ ನಿರ್ಮಲಾ ಆಂಟಿ ಬರ್ರಿ ಹೆಂಗದಿರಿ ಹೆಂಗದ ನಿಮ್ಮ ಮಗಳು ರೂಪ ಓ ನನ್ನ ಮಗಳ ರೂಪನಾ ಈ ಚಂದದಾಳವ ಓದಾ ಕುಂತಾಳ ಇನ್ನೇನು ಮುಗಿತಲ್ಲ ಇದ ವರ್ಷ ಕೊನೆ ಇನ್ನ ಒಂದು 3 ತಿಂಗಳಾದ್ರ ಸಾಲಿನೂ ಮುಗೀತು ಅದೇಂತದ ಕಾಲೇಜು ಡಿಗ್ರಿ ಅಂತಾಳಪ್ಪ ನಂಗೂ ಹೇಳಕ್ ಬರಂಗಿಲ್ಲ ಮುಗೀತು ಈ ವರ್ಷ ಲಾಸ್ಟ್ ನೀನೇನು ಅರ್ಧಕ್ಕೆ ಮುಗಿಸ್ಬಿಟ್ಟಿ ಮದುವೆ ಆಗ್ಬಿಟ್ಟಿ ಆಗಲೇ ಮದುವೆ ಆಗಿ 6 ತಿಂಗಳಾತು ಏನು ಕುಸ್ಕಬ್ರಿ ಖುಷಿ ವಿಚಾರ ಏನಾರ ಇದ್ರೆ ಹೇಳು ಯಾಕ ಮಕ ಕಳಿಯಾಗಿ ಕಾಣಕುಂತತಿ ಅಯ್ಯೋ ಅಂತದೇನಿಲ್ರಿಪ್ಪ ಅಂತದೇನಿಲ್ಲ ಹಂಗ ಅವ್ವ ಅಪ್ಪನ ನೋಡಿ ಮಾತಾಡ್ಸ್ಕೊಂಡು ಹೋಗುನು ಅಂತ ಬಂದಿದ್ದಷ್ಟೇ ಓ ಹೌದಾ ಸರಿ ಏನಿಲ್ಲ ನಿಮ್ಮ ಅವ್ವ ಅಪ್ಪ ಪ್ಯಾಟಿಗೆ ಹೋದ್ರಪ್ಪ ಎದಕ್ಕೆ ಹೋದ್ರಂತ ಗೊತ್ತಿಲ್ಲ ಒಟ್ಟ ಪ್ಯಾಟಿಗೆ ಹೋಗ್ತೀವಿ ಚಿಲ್ಕ ಮುರ್ದತಿ ಮಗನೂ ಬರ ಹೊತ್ತಾತ ಸ್ವಲ್ಪ ಮನೆ ಕಡೆ ನೋಡ್ತಿರೋ ನಿರ್ಮಿ ಅಂತ ಹೇಳಿ ಹೋದ್ಲ ನಿಮ್ಮವ್ವ ಮತ್ತೆ ಬಾಗ್ಲ ತೆಗ್ದಂಗೆ ಕಾಣ್ತಲ್ಲ ಒಳಗೆ ಬಂದು ನೋಡಿದ್ರೆ ನೀ ಇದ್ದಿ ಮಗಳು ಬಂದಾಳೇನಂತ ಒಳಗೆ ಬಂದೆ ನೋಡ್ ನಾನು ಅದಂಗಿರ್ಲಿ ಗಂಡ ಏನು ಭಾರಿ ಜೋರ್ದಾರ್ ಅದಾನಂತ ಭಾರಿ ದುಡಿತಾನಂತೆ ಕಣ್ಣಿಟ್ಟು ಪ್ರೀತಿಯಿಂದ ನೋಡ್ಕೊಂತಾನಂತ ಮತ್ತೆ ಏನೇನ ಹೇಳಿದ್ಲಪ್ಪ ರೂಪ ನೀನ ಆಕಿ ಮುಂದೆ ಹೇಳಿದ್ದೆ ಅಂತ ಒಂದ್ಸಲ ಹೌದ್ರಿ ನೋಡ್ಕೊಂತಾನ ಚಲೋ ಅದನ ಗಂಡ ಅಪ್ಪ ಅಮ್ಮನ ಮಾತು ಧಿಕ್ಕರ್ಸಿ ಆ ರಮೇಶನ್ ಮದ್ವೆ ಆಗೋದು ಬಿಟ್ಟು ಓಡೋದೇವಾ ಚಲೋನ ನೋಡ್ಕೊಂತಿರ್ಬೋದು ಮತ್ತೆ ಚಲೋ ನೋಡ್ಕೊಂತಾನ್ರಿ ತಗರವ ಹೆಣ್ಣಿನ ಜನ್ಮಕ್ಕ ಇದಕ್ಕಿಂತ ಹೆಚ್ಚಿಂದ ಏನಬೇಕು ಆರಾಮಾಗಿರು ಎಲ್ಲೇ ಒಂದ್ ಕಡೆ ಹೌದಿಲ್ಲ ಮೊದ್ಲೆಲ್ಲ ನಿಮ್ಮವ್ವ ಬಾಂಡೆ ತಿಕ್ಕಕ್ ಹೋಗುದು ನಿಮ್ಮಪ್ಪ ಕೆಲ್ಸಕ್ಕೆ ಹೋಗುದು ಮಾಡ್ತಿದ್ರು ಈಗಿಲ್ಲ ನಿಮ್ಮಪ್ಪ ಒಂದ್ 2 ತಾಸು ಹೋಗ್ಬಿಡ್ತಾನ ಕೆಲ್ಸಕ್ಕ ನಿಮ್ಮವ್ವ ಎಲ್ಲ ಮನಿ ಬಿಟ್ಟಾಳ ಇದ ಸಾನ್ಬೋಗ್ರ ಮನಿ ಒಂದ ಮಾಡ್ತಾಳ ಕೆಲ್ಸಕ್ಕ ನಿಮ್ಮಣ್ಣ ಬ್ಯಾಡ ಬ್ಯಾಡ ಅನ್ನಂಗೆಲ್ಲ ಹೊಕ್ಕಾಳ ನಿಮ್ಮವ್ವ ಇದ 1 ತಿಂಗಳ ಹಿಂದ ಹೆಂಗಿತ್ತು ನಿಮ್ಮ ಮನಿ ಪರಿಸ್ಥಿತಿ ಈಗ ನೋಡು ನಿಮ್ಮ ಅಣ್ಣನ ದೆಸೆಯಿಂದ ಈ ಮನಿ ಬಿಟ್ಟು ಅದು ಎಲ್ಲೋ ಪಕ್ಕದ ಓಣ್ಯಾಗ ಅದು ಎಂತದೋ ಅಂದ್ರಪ್ಪ ಮನಿ ಆ ಮನಿನ ಬಾಡಿಗೆ ಹಿಡ್ಯಾಕುಂತಾನ ಬಲೆ ಲಕ್ಕ ಬಿಡು ನಿಮ್ಮ ಅಣ್ಣಂದು ಈಗ ಚೆನ್ನಾಗಿ ದುಡ್ಯಾಕುಂತಾನ ಮದ್ವಿ ಮಾಡ್ಕೋಬೇಕು ಅನ್ನಕುಂತಾನ ಏನೇನ್ ಮಾಡ್ತಾರೋ ಮಾಡ್ಲಿ ಹೌದ್ರಿ ಅತ್ತಗರವ ನನ್ನ ಮಗನು ಬರವತ್ತಾತು ಊಟಕ್ಕ ನಾನಿನ್ ಹೋಗ್ತೇನಿ ನೀ ಕುಂದಿರ್ತೀಯಾ ಏನ ಚಾ ಏನಾರ ತಂದು ಕೊಡ್ಲಾ ಬ್ಯಾಡ್ರಿ ಬೇಡ ಚಾ ಏನೋ ಬೇಡ ಅವ್ವ ಬರ್ಲಿ ನಾ ಆಮೇಲೆ ಮಾಡ್ಕೊಂಡು ಕುಡಿತಾನಿ ನೀವು ಆಮೇಲೆ ಬರ್ರಿ ಇಲ್ಲಾಂದ್ರೆ ರೂಪ ಕಳಿಸ್ರಿ ಸರಿ ಅವ್ವ ರೂಪ ಕಾಲೇಜಿಗೆ ಹೋಗ್ಯಾಳ ಆಕಿ ಬಂದ್ಲಂದ್ರೆ ಕಳಿಸ್ತೇನೆ ತಗೋ ಇಬ್ರು ಕುಂತ ಮಾತಾಡ್ರಂತ ಮಕ್ಕ ನೋಡಿದ್ರ ಸುಟ್ಟ ಬದ್ನಿಕಾಯಿ ಆಗೈತಿ ಏನು ಜಗಳ ಮಾಡ್ಕೊಂಡು ಬಂದಂಗ ಅದಾಳ ಓಡೋದರ ಹಣೆ ಬರ ಇಷ್ಟೇ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾರ ಓ ಈಕಿ ಮಗಳು ಏನು ಭಾರಿ ಸುದ್ದಳ ಗಂಗವ್ವ ಏನ್ ರಾಜರು ವಂಶದವ್ರನ್ನೇ ಮದ್ವೆ ಆಗ್ಬಿಡ್ತಾಳ ಏನನ್ನಂಗ ಮಾತಾಡ್ತಾಳ ಎಷ್ಟು ಸೊಕ್ಕಿಗೀಗ ಈಕಿ ಮಗಳು ಓಡೋಗ್ಬಿಡ್ಬೇಕು ಯಾವನಿಂದರ ಅವಾಗ ಗೊತ್ತಾಕೈತಿ